ಎಲ್ಲಾ ಮಕ್ಳಿಗೂ ಎಕ್ಸಾಮ್ಸ್ ನಡೀತಾ ಇದೆ. ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದಾಗ ಹೆತ್ತವ್ರ ಮಕ್ಕಳನ್ನ ಹೊಡೆದ್ರೆ ಬೈದ್ರೆ ಹೇಗಿರುತ್ತೆ, ಅದೇ ಮಕ್ಕಳನ್ನ ಹೆತ್ತವರು ಮುದ್ದಾಡಿದ್ರೆ ಹೇಗಿರುತ್ತೆ. ಅದಕ್ಕೆ ಕಾರಣ ಒಂದೇ, ಆ ರಿಸಲ್ಟ್ ಅಲ್ಲಿ ಅವ್ರು ತಗೊಳ್ಳೋ ಪರ್ಸೆಂಟೇಜ್ ಆಫ್ ಮಾರ್ಕ್. ಮಕ್ಕಳಿಗೆ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ರಾಶಿ ರಾಶಿ ಪುಸ್ತಕಗಳನ್ನ ಕೊಡ್ತಾರೆ. ಬಟ್ ಆ ಪುಸ್ತಕಗಳನ್ನ ಹೇಗೆ ಓದಬೇಕು, ಯಾವ ಟೈಮಲ್ಲಿ ಓದಬೇಕು, ಹೇಗೆ ನೋಟ್ಸ್ ಮಾಡ್ಕೋಬೇಕು, ಆ ಎಕ್ಸಾಮ್ ಟೈಮಲ್ಲಿ ನಾವು ಎಷ್ಟು ಫೋಕಸ್ಡ್ ಆಗಿರ್ಬೇಕು ಅನ್ನೋದು ಯಾರು ಹೇಳ್ಕೊಡೋದಿಲ್ಲ. ಪ್ರೆಷರ್ ಆಗ್ತಾರೆ. ಮಕ್ಕಳು ಸ್ಕೋರ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಆದಂತ ಒಂದು ದಾರಿ ಬೇಕು. ಈ ಪ್ರತಿಯೊಂದು ಸಬ್ಜೆಕ್ಟ್ನ ಯಾವ ಟೈಮಲ್ಲಿ ಓದಬೇಕು, ಹೇಗೆ ಓದಬೇಕು, ಎಕ್ಸಾಮ್ ಟೈಮಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು, ರಿವಿಷನ್ ಯಾವಾಗ ಮಾಡಬೇಕು, ಜೂನಲ್ಲಿ ಓದಿರೋ ಪಾಠ ಮತ್ತೆ ಇವಾಗ ಹೆಂಗ್ ರಿವಿಷನ್ ಮಾಡ್ಕೋಬೇಕು. ಸೊ ಒಟ್ಟಾರೆ ಈ ಒಂದು ವರ್ಷದ ಪಾಠವನ್ನ ಹೇಗೆ ರಿವಿಷನ್ ಮಾಡ್ಕೋಬೇಕು, ಇದು ಯಾವುದು ಮಕ್ಕಳಿಗೆ ಯಾರು ಹೇಳ್ಕೊಡೋದಿಲ್ಲ. ಒಂದು ಸಣ್ಣ ಸೊಲ್ಯೂಷನ್ ಅಂದ್ರೆ ನೀವು ಈ ತರ ಓದಿದ್ರೆ ನೀವು ಖಂಡಿತ ತಗೊಳ್ತಾ ಇರೋ ಮಾರ್ಕ್ಗಿಂತ ಬೆಟರ್ ಆಗಿ ತಗೋಬಹುದು. ಫೇಲ್ ಆಗ್ತಾ ಇರೋ ಮಕ್ಕಳು ಅಟ್ಲೀಸ್ಟ್ ಪಾಸ್ ಆಗ್ಬೋದು. ಚೆನ್ನಾಗಿ ಓದ್ತಾ ಇರೋ ಮಕ್ಕಳು 90% ವರೆಗೂ ಸ್ಕೋರ್ ಮಾಡ್ಬೋದು ಅನ್ನೋದು ಒಂದು ಸೊಲ್ಯೂಷನ್. ಬಟ್ ಫಾಲೋ ಮಾಡಬೇಕು. ಬಹಳ ಚಿಕ್ಕ ಮಕ್ಕಳಾಗಿರೋ ಹೆತ್ತವರು ಆ ಮಕ್ಕಳಿಗೆ ಗೈಡ್ ಮಾಡಬೇಕು. ಅಥವಾ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದೋ ಮಕ್ಕಳು ತಾನಾಗೆ ಪುಸ್ತಕನ ಓದ್ಕೋಬಹುದು. ಮಕ್ಕಳಿಗೆ ಯಾವ ತರ ಓದ್ಬೇಕು ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ. ಹೇಗೆ ಓದ್ಬೇಕು, ಯಾವಾಗ ಎದ್ದೇಳ್ಬೇಕು, ಯಾವ ಸಬ್ಜೆಕ್ಟ್ ಓದ್ಬೇಕು, ಕಷ್ಟವಾಗಿರೋ ಸಬ್ಜೆಕ್ಟ್ನ ಹೇಗೆ ಓದ್ಕೋಬೇಕು, ಸುಲಭವಾಗಿರೋ ಸಬ್ಜೆಕ್ಟ್ನ ಹೇಗೆ ಓದ್ಕೋಬೇಕು, ಆಮೇಲೆ ನೋಟ್ಸ್ ಹೇಗೆ ಮಾಡ್ಕೋಬೇಕು, ಮಾಡ್ಕೊಳ್ಳೋ ನೋಟ್ಸ್ನ ಎಕ್ಸಾಮ್ ಟೈಮಲ್ಲಿ ಹೇಗೆ ಅದನ್ನ ಫಾಲೋ ಮಾಡಬೇಕು, ಇಡೀ ಚಾಪ್ಟರ್ ಪೂರ್ತಿ ಓದ್ಬೇಕಾ, ಇಡೀ ಚಾಪ್ಟರ್ನ ಯಾವ ಭಾಗ ತುಂಬಾ ಇಂಪಾರ್ಟೆಂಟ್, ಅದೆಲ್ಲ ಅವ್ರಿಗೆ ಹೇಗೆ ಕ್ರ್ಯಾಕ್ ಮಾಡಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. ಇಫ್ ಯು ಸ್ಟಡಿ ಲೈಕ್ ದಿಸ್ ಯು ವಿಲ್ ಸ್ಕೋರ್ 95%. ಅಂದ್ರೆ ನೀವು ಈ ತರ ಓದಿದ್ರೆ ನೀವು ಸುಮಾರು 90ರಿಂದ 95ರಷ್ಟು ಮಾರ್ಕ್ಗಳನ್ನ ತಗೋಬಹುದು ಪ್ರತಿ ಸಬ್ಜೆಕ್ಟ್ ಅಲ್ಲೂ ಅಂತ. ಅದಕ್ಕೆ ಈ ಪುಸ್ತಕ ಮಕ್ಕಳ ಕೈಗೆ ತಲುಪಬೇಕು. ಅವರೇ ಟೈಮ್ ಟೇಬಲ್ ಹಾಕೊಂಡು ಅವರೇ ಓದ್ಕೋಬಹುದು. ಆ ತರದ ಒಂದು ಸಿಂಪಲ್ ಐಡಿಯಾ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಸೊ ಮಕ್ಕಳಿಗೆ ನೀವೇನಾದ್ರೂ ಮಾರ್ಕ್ಸ್ ತಗೋಬೇಕು ಅಂತ ಪ್ರೆಷರ್ ಹಾಕೋ ಬದಲು ಈ ಬುಕ್ನ ಅವ್ರ ಮುಂದೆ ಇಡಿ. ಈ ಬುಕ್ ಬಹುಶಃ ಸಣ್ಣ ಬದಲಾವಣೆ ತರಬಹುದು. ಮುಂದಿನ ವರ್ಷ ಅದನ್ನ ಫಾಲೋ ಮಾಡಿದ್ರೆ ಅವ್ರು ಬಹುಶಃ ಇಡೀ ವರ್ಷ ಪೂರ್ತಿ ಸ್ಟ್ರೆಸ್ ಇಲ್ಲದೆ, ಟ್ಯೂಷನ್ಗೆ ಹೋಗದೆ, ಆಯಾಸ ಇಲ್ಲದೆ, ಯಾರ ಹತ್ರನೂ ಬೈಸ್ಕೊಳ್ದೆ ಪ್ರತಿ ಟೆಸ್ಟ್ ಅಲ್ಲೂ ಪ್ರತಿ ಎಕ್ಸಾಮ್ ಅಲ್ಲೂ ಒಳ್ಳೆ ಸ್ಕೋರ್ ತಗೊಳಕ್ಕೆ ಒಂದು ದಾರಿ. ಸೊ ಇದು ಬರೀ ಸ್ಕೂಲ್ ಮಕ್ಕಳಿಗೆ ಅಂತಲ್ಲ, ಒಂದು 5ನೇ ಕ್ಲಾಸ್ ಓದೋ ಮಕ್ಕಳವರೆಗೂ ನೀವು ಓದಿ ಹೇಳಿ, ಅಥವಾ ಅದಕ್ಕಿಂತ ದೊಡ್ಡ ಮಕ್ಕಳು ಅವರೇ ಓದ್ಕೋತಾರೆ. ಅದು ಸ್ಟೇಟ್ ಸಿಲೆಬಸ್ ಆಗ್ಬೋದು, CBSE ಆಗ್ಬೋದು, ಯಾವ್ದನ ಆಗ್ಬೋದು. ಈವನ್ ಕಾಲೇಜ್ಗೆ ಹೋಗೋ ಮಕ್ಕಳು, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು, ಡಿಗ್ರಿ ಓದ್ತಾ ಇರೋರು ಎಲ್ಲರೂ ಈ ಮೆಥಡ್ನ ಫಾಲೋ ಮಾಡ್ಬೋದು. ಸೊ ಮಕ್ಕಳು ತುಂಬಾ ಚೆನ್ನಾಗಿ ಓದ್ಕೊಳ್ಳೋಕ್ಕೆ ಒಂದು ದಾರಿ ಮಾಡ್ಕೊಡೋಣ. ಸಾಧ್ಯವಾದ್ರೆ ಮಕ್ಕಳಿಗೆ ಈ ಪುಸ್ತಕನ ತಲುಪಿಸಿ ಅಷ್ಟೇ. ಥ್ಯಾಂಕ್ ಯು.